ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಚಾನಲ್ ಮಾಡಿ ಚಾನಲ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ತುಂಬ ಜನ ಸಮಸ್ಯೆ ತಂದುಕೊಳ್ತಿದ್ದಾರೆ. ನನ್ನ ಹತ್ರ ತುಂಬ ಜನರದ್ದು ಈ ರೀತಿ ಸಮಸ್ಯೆ ಬರ್ತಿರೋದು ನಾನು ಗಮನಿಸ್ತಾ ಇದ್ದೀನಿ. ಸೊ ಯಾಕೆ ಈ ರೀತಿ ಆಗ್ತಿದೆ ಅನ್ನೋದಕ್ಕೆ ಒಂದು ಸ್ವಲ್ಪ ಕ್ಲಾರಿಫಿಕೇಷನ್ ನಾನು ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಅದೇನೆಂದರೆ ಸ್ನೇಹಿತರೆ ನೋಡಿ, ಕ್ರೈಟೀರಿಯಾ ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ತುಂಬ ಕೇರ್ ತೊಗೊಂಡು ಮಾಡಬೇಕು. ಲೈಫಲ್ಲಿ ಒಬ್ಬರ ಹೆಸರಲ್ಲೇ ಒಂದೇ ಸರಿ ಆ್ಯಡ್ಸನ್ಸ್ಗೆ ಅಪ್ಲೈ ಮಾಡೋ ಅವಕಾಶ ಇರುತ್ತೆ. ಅದನ್ನು ನೀವು ಮಿಸ್ ಮಾಡಿಕೊಂಡ್ರೆ ಮತ್ತೆ ಮುಂದೆ ಅದೇ ಹೆಸರಲ್ಲಿ ನೀವು ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ಸೊ ದಯವಿಟ್ಟು ಇದನ್ನು ಗಮನದಲ್ಲಿಡಿ. ಇನ್ನು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದರೆ ದಯವಿಟ್ಟು ಫಸ್ಟ್ ವೀಡಿಯೋಸ್ ಯಾರಾದರೂ ಮಾಡಿದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದ್ರ ರೀತಿ ಯಾರಾದರೂ ಹೇಳಿಕೊಟ್ಟಿದ್ರೆ ಅದನ್ನು ನೋಡ್ಕೊಳ್ಳಿ. ಒಂದು ಸರಿ ಎರಡು ಸರಿ ನೋಡಿ. ನಾನು ಕೂಡ ಯೂಟ್ಯೂಬ್ ಮೇಲೆ ನನ್ನ ಚಾನಲ್ ಮೇಲೆ ವೀಡಿಯೋಸ್ ಹಾಕಿದ್ದೀನಿ. ಯಾವ ರೀತಿ ನಾವು ಅಪ್ಲೈ ಮಾಡ್ಬೋದು ಮಾನಿಟೈಸೇಷನ್ಗೆ, ಏನೇನೋ ನಾವು ಪ್ರಿಪ್ರೇಷನ್ ತೊಗೋಬೇಕು, ಯಾವ ರೀತಿ ನಾವು ಅಪ್ಲೈ ಮಾಡಬೇಕು, ಇದೆಲ್ಲ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಮಾನಿಟೈಸ್ ಆದಮೇಲೂ ಅದನ್ನು ಸೆಟಪ್ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ವಿಡಿಯೋ ಹಾಕಿದ್ದೀನಿ. ಆದರೂ ಕೂಡ ತುಂಬ ಜನರಿಗೆ ಸಮಸ್ಯೆ ಆಗ್ತಿದೆ. ನೋಡಿ, ಮಾನಿಟೈಸೇಷನ್ಗೆ ಅಪ್ಲೈ ಮಾಡಲಿಕ್ಕೆ ಬಂದಾಗ ನಿಮ್ಮ ಚಾನಲ್ ಮೇಲೆ 4000 ವಾಚ್ ಅವರ್ ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಮಾನಿಟೈಸೇಷನ್ ಕ್ರೈಟೀರಿಯಾ ಎಲ್ಲ ಕಂಪ್ಲೀಟ್ ಆಗಿರುತ್ತೆ, ಅಪ್ಲೈ ನಾವು ಅಂತ ಮಾನಿಟೈಸೇಷನ್ಗೆ ಅಪ್ಲೈ ನಾವು ಅಂತ ಬಟನ್ ಕಾಣ್ತಾ ಇರಲ್ಲ. ಕಾರಣ ಅಲ್ಲಿ ನೀವು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಿರಲ್ಲ. ಸೊ ಹಾಗಾಗಿ ಆ ಆಪ್ಷನ್ ಕಾಣಲ್ಲ. ನೀವು ಮಾನಿಟೈಸೇಷನ್ಗೆ ಕ್ರೈಟೀರಿಯಾ ಎಲ್ಲ ಕಂಪ್ಲೀಟ್ ಮಾಡಿದ್ರು ಮಾನಿಟೈಸೇಷನ್ ಅಪ್ಲೈ ನಾವು ಬಟನಲ್ಲಿ ಕಾಣ್ತಾ ಇರಲ್ಲ. ಸೊ ಅದಕ್ಕೆ ನೀವು 2 ಸ್ಟೆಪ್ ವೆರಿಫಿಕೇಷನ್ ಮಾಡ್ಕೋಬೇಕು. ಸೊ ಅದರ ಬಗ್ಗೆನೂ ನಾನು ವಿಡಿಯೋ ಹಾಕಿದ್ದೀನಿ. 2 ಸ್ಟೆಪ್ ವೆರಿಫಿಕೇಷನ್ ಅದೊಂದು ಮಾಡ್ಕೋಬೇಕು. ಅದಾದ ಮೇಲೆ ನಿಮ್ಮ ಚಾನಲ್ ಮೇಲೆ ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಒಂದು ಇದು ಇದೆ, ಅಡ್ವಾನ್ಸ್ ಫ್ಯೂಚರ್, ಅದರಲ್ಲಿ ಹೋಗಿ ಅಲ್ಲಿ ಒಂದು ವೆರಿಫಿಕೇಷನ್ ಮಾಡ್ಕೋಬೇಕು. ಇದೆರಡು ಮಾಡಿದರೆ ಅಪ್ಲೈ ನೋ ಬಟನ್ ಬಂದುಬಿಡುತ್ತೆ. ಅಪ್ಲೈ ನೋ ಬಟನ್ ಬಂದ ಮೇಲೆ ನೀವು ನೀಟಾಗಿ ಕರೆಕ್ಟಾಗಿ ನಿಮ್ಮ ಹತ್ರ ಅಡ್ರೆಸ್ಸು, ಪ್ಯಾನ್ನಲ್ಲಿರುವಂಥ ನೇಮ್, ಪ್ಯಾನ್ ಕಾರ್ಡಲ್ಲಿರುವಂಥದ್ದೇ ನೇಮ್ ನೀವು ಹಾಕಬೇಕು. ಅದು ಬಿಟ್ಟರೆ ಬೇರೆ ಹೆಸರು, ಈಗ ಕ್ಯಾಶುವಲ್ ಆಗಿ ನಿಮ್ಮ ಹೆಸರು ಏನಿದೆ ಅದನ್ನು ಹಾಕಬೇಡಿ. ಪ್ಯಾನ್ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಪ್ಯಾನ್ ಕಾರ್ಡಲ್ಲಿ ಒಂದೊಂದು ಅಕ್ಷರನ ನೋಡಿಕೊಂಡು ಸರಿಯಾಗಿ ಅದೇ ರೀತಿ ನೀವು ಫಿಲ್ ಮಾಡಿ ಅಪ್ಲೈ ಮಾಡಬೇಕು. ನೀವು ಅಪ್ಲೈ ಮಾಡುವಾಗ ನಿಮ್ಮ ಪ್ಯಾನ್ ಕಾರ್ಡಲ್ಲಿರುವಂಥ ಹೆಸರು, ನಿಮ್ಮ ಫೋನ್ ನಂಬರು, ನಿಮ್ಮ ಕರೆಕ್ಟಾದ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್, ಡಾಕ್ಯುಮೆಂಟ್ಸಲ್ಲಿರುವಂಥ ಅಡ್ರೆಸ್ಸೇ ಹಾಕಬೇಕು ಅಂತ ಏನೂ ಇರಲ್ಲ. ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಏನಿದೆ, ಒಂದು ಪತ್ರ ಹಾಕಿದರೆ ನಿಮ್ಮ ಮನೆಗೆ ತಲುಪಬೇಕು, ಆ ರೀತಿ ಒಂದು ಅಡ್ರೆಸ್ ಇದ್ದರೆ ನಡೆಯುತ್ತೆ. ಅದ್ರ ಜೊತೆ ಒಂದು ನಂಬರ್, ಆ್ಯಕ್ಟಿವ್ ನಂಬರ್, ನಿಮ್ಮ ಹತ್ರ ಕಾಲ್ ಮಾಡಿದರೆ ಕಾಲ್ ಬರಬೇಕು, ಆ ರೀತಿ ಒಂದು ನಂಬರ್ ಇದ್ದರೆ ಓಕೆ. ಇದಿಷ್ಟು ನೀವು ರೆಡಿ ಮಾಡಿಕೊಂಡು ಫಸ್ಟ್ ರೆಡಿ ಮಾಡಿಕೊಂಡು ಅಪ್ಲೈ ಮಾಡುವಾಗ ಯಾವ ಮೇಲ್ ಐ ಡಿಯಿಂದ ನೀವು ಮಾಡಬೇಕಾಗಿದೆ ಅದನ್ನು ಡಿಸೈಡ್ ಮಾಡಿ. ಬೇರೆ ಮೇಲ್ ಐ ಡಿಯಿಂದ ಮಾಡಬೇಕು ಅಥವಾ ಚಾನಲ್ ಮಾಡಿರೋ ಮೇಲ್ ಐ ಡಿಯಿಂದಾನೇ ಮಾಡಬೇಕು, ಅದನ್ನು ಗಮನದಲ್ಲಿಟ್ಟು ಅಪ್ಲೈ ಮಾಡುವಾಗ ಸರಿಯಾಗಿ ಅಪ್ಲೈ ಮಾಡಿ. ಇನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಮ್ಮೆ ನೀವು ಚೆಕ್ ಮಾಡಿ, ಯಾವಾಗಲಾದರೂ ಆ್ಯಡ್ಸನ್ಸ್ಗೆ ನೀವೇನಾದರೂ ಟ್ರೈ ಮಾಡಿದ್ದೀರಾ ಅಂದರೆ, ಈಗೇನಾಗಿರುತ್ತೆ ಅಂದರೆ ಯೂಟ್ಯೂಬ್ನಿಂದ ಹಣ ಮಾಡೋದು ಅಂತ ಎಲ್ಲೋ ನೋಡಿರ್ತೀರ, ಅದನ್ನು ನೋಡಿಕೊಂಡು ಹಣ ಮಾಡೋದು ಹೇಗೆ ಅಂತ ಚೆಕ್ ಮಾಡ್ತಿರುವಾಗ ಈ ರೀತಿ ನಮಗಿದು ಬೇಕು ಅಂತ ಬಂದಿರುತ್ತೆ, ಏನಂತೀರಾ, ಆ್ಯಡ್ಸನ್ಸ್ ಬೇಕು ಅಂತ ಬಂದಿರುತ್ತೆ. ಸೊ ಆ ಸಮಯದಲ್ಲಿ ಏನು ಮಾಡ್ತೀರಾ, ನೀವು ಡೈರೆಕ್ಟಾಗಿ ಒಂದು ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟಿರ್ತೀರ, ಅದನ್ನು ಮರ್ತು ಬಿಟ್ಟಿರ್ತೀರ. ಯಾಕಂದರೆ ಕ್ರೈಟೀರಿಯಾ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಮಾನಿಟೈಸೇಷನ್ ಆಗಲ್ಲ, ದುಡ್ಡು ಬರಲ್ಲ. ಸೊ ಆ್ಯಡ್ಸನ್ಸ್ ಕ್ರಿಯೇಟ್ ಆದರೂ ಅದಕ್ಕೇನು ಲೆಕ್ಕಕ್ಕಿರಲ್ಲ. ಸೊ ಆಗ ನೀವೇನು ಮಾಡ್ತೀರಾ, ಅದನ್ನು ಮರ್ತು ಬಿಟ್ಟಿರ್ತೀರ. ಕ್ರೈಟೀರಿಯಾ ಕಂಪ್ಲೀಟ್ ಆದಮೇಲೆ ಮತ್ತೆ ಅದಕ್ಕೆ ಅಪ್ಲೈ ಮಾಡಲಿಕ್ಕೆ ಹೋದಾಗ ಎಕ್ಸಿಸ್ಟಿಂಗ್ ಆ್ಯಡ್ಸನ್ಸ್ ಅಕೌಂಟ್ ಅಂತ ಇಶ್ಯೂ ಬರುತ್ತೆ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರಿಗೆ ಒಂದು 3-4 ತಿಂಗಳಿಂದ ಈ ರೀತಿ ಸಮಸ್ಯೆ ಆಗ್ತಿದೆ. ಇವರು ಚಾನಲ್ ಮೇಲೆ ನಾನೊಂದು ಸ್ಕ್ರೀನ್ಶಾಟ್ ತೋರಿಸ್ತೀನಿ ನಿಮಗೆ, ಇಲ್ಲಿದೆ. ಇವರು ಟೋಟಲ್ 5 ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ದಾರೆ. 5 ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿ 6 ಆ್ಯಡ್ಸನ್ಸ್ ಇವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಒಂದು ಹೆಸರಲ್ಲಿ ಒಂದೇ ಆ್ಯಡ್ಸನ್ಸ್ ಮಾಡಬೇಕು, ಒಂದು ಯೂಟ್ಯೂಬ್ ಚಾನಲಿಂದ ಅಂತ ಇರುತ್ತೆ. ಸೊ ಹೀಗಿರುವಾಗ ಇವರೆಲ್ಲ ಈ ರೀತಿ ಟ್ರೈ ಮಾಡಿದ್ದಾರೆ. ಸೊ ಈ ರೀತಿ ಮಾಡಿದಾಗ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ನೀವು, ಫಿಕ್ಸ್ ಇನ್ ಆ್ಯಡ್ಸನ್ಸ್ ಅಂತ ಬಂದುಬಿಟ್ಟಿದೆ. ಅಲ್ಲಿ ಚೇಂಜ್ ಮಾಡಲಿಕ್ಕೂ ಆಗ್ತಾಯಿಲ್ಲ,
ಮತ್ತು ಫಿಕ್ಸ್ ಇನ್ ಆ್ಯಡ್ಸನ್ಸ್ ಅಂತ ಕ್ಲಿಕ್ ಮಾಡಿದರೆ ಯಾವ ಆ್ಯಡ್ಸನ್ಸ್ ನಾನು ಕಂಟೆಂಟ್ ಮಾಡಿದ್ದೆ, ಹೇಗೆ ಇದನ್ನು ಸರಿ ಮಾಡೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ರೀತಿ ಎಲ್ಲ ಸಮಸ್ಯೆ ಆಗ್ತಿದೆ. ಸಮಸ್ಯೆ ತಂದ್ಕೋಬೇಡಿ. ದಯವಿಟ್ಟು ನೀವೇನು ಮಾಡಬೇಕಾಗಿದೆ, ಚಾನಲ್ ಕ್ರಿಯೇಟ್ ಮಾಡಿ, ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ, ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಅದನ್ನು ನೋಡಿಕೊಂಡು ಸರಿಯಾಗಿ ಮಾಡಿ. ಅಡ್ವಾನ್ಸ್ ಆಗಿ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದ್ರಿಂದ ನೀವು ಮಾಡಿ ಅದನ್ನು ಮರ್ತು ಬಿಡ್ತೀರಾ. ಯಾಕಂದರೆ ಅದರಿಂದ ಬೆನಿಫಿಟ್ ಇರಲ್ಲ, ಅದನ್ನು ಮರ್ತು ಬಿಟ್ಟಿರ್ತೀರ. ಮತ್ತೊಮ್ಮೆ ಮಾಡಿದರೂ ಒಮ್ಮೆ ಚೆಕ್ ಮಾಡಬೇಕು. ಚೆಕ್ ಮಾಡೋದು ಹೇಗೆ ಅಂದರೆ, ನಿಮ್ಮ ಜಿಮೇಲ್ ಐಡಿಯಲ್ಲಿ ಹೋಗಿ PUB ಅಂತ ಹಾಕಿ ಡ್ಯಾಶ್ ಹಾಕಿ ನೀವು ಅಲ್ಲಿ ಚೆಕ್ ಮಾಡಿದರೆ ಆಲ್ರೆಡಿ ಆ್ಯಡ್ಸನ್ಸ್ ಇತ್ತು ಅಂದರೆ ಅದು ತೋರಿಸುತ್ತೆ ನಿಮಗೆ. ಸೊ ಒಮ್ಮೆ ಲಾಗಿನ್ ಮಾಡ್ಕೊಂಡು ನೋಡಿ. ಅದರಲ್ಲಿ ಯೂಟ್ಯೂಬ್ ಫಾರ್ ಆ್ಯಡ್ಸನ್ಸ್ ಅಂತ ಇತ್ತು ಅಂದರೆ, ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಅಂತ ಬಂದಿತ್ತು ಅಂದರೆ ಅದೇ ಆ್ಯಡ್ಸನ್ಸನ್ನು ನೀವು ನಿಮ್ಮ ಇದಕ್ಕೆ ಯೂಟ್ಯೂಬ್ಗೆ ಕನೆಕ್ಟ್ ಮಾಡ್ಕೋಬೋದು. ನೀವು ಮಾಡಿಲ್ಲ, ಅದು ಕ್ರಿಯೇಟ್ ಆಗಿಲ್ಲ ಅಂದರೆ ಫಸ್ಟ್ ಅದು ಅಕಸ್ಮಾತ್ ಕ್ರಿಯೇಟ್ ಆಗಿತ್ತು ಅಂದರೆ ಮೊದಲು ಕ್ಲೋಸ್ ಮಾಡಬೇಕು. ನೀವು ಕ್ಲೋಸ್ ಮಾಡೋದು ಹೇಗೆ ಅದು ಕೂಡ ವಿಡಿಯೋ ಹಾಕಿದ್ದೀನಿ. ಇನ್ನು ಅಪ್ಲೈ ಮಾಡಿದ ಮೇಲೆ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಫಸ್ಟ್ ಕ್ಲೋಸ್ ಮಾಡಲಿಕ್ಕೆ ಹೋಗಬೇಡಿ. ಫಸ್ಟ್ ಕ್ಲೋಸ್ ಮಾಡಬಾರ್ದು. ಮೊದಲು ಚೇಂಜ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಆ್ಯಡ್ಸನ್ಸ್ಗೆ ಕನೆಕ್ಟ್ ಮಾಡಿ ಆಮೇಲೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಮಿಡಿಯೇಟಾಗಿ ಅದನ್ನು ಕ್ಲೋಸ್ ಮಾಡಿ ಮತ್ತೊಂದು ಆ್ಯಡ್ಸನ್ಸ್ಗೆ ಅಪ್ಲೈ ಮಾಡಿ. ಸೊ ತುಂಬ ಸಮಸ್ಯೆ ಆಗುತ್ತೆ. ಇನ್ನು ಕೆಲವೊಮ್ಮೆ ಇದೆಲ್ಲ ಮಾಡಿದರೂ ಆಗಲ್ಲ. ಈಗ ಹಾಗೆ ಆಗಿದೆ, 5 ಆ್ಯಡ್ಸನ್ಸ್ ಇವರು 6 ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 5 ಜಿಮೇಲ್ ID ಇದೆ, 6 ಆ್ಯಡ್ಸನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಆದರೂ ಆ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡಿಕೊಡ್ಬೇಕು ಅಂತ ತೊಗೊಂಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ನಲ್ಲಿ ಇನ್ ಪ್ರೋಗ್ರೆಸ್ನಲ್ಲಿದೆ. 5-6 ತಿಂಗಳಿಂದ ಟ್ರೈ ಮಾಡ್ತಿದ್ದಾರೆ. ಚಾನಲ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ. ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. 2744 ಸಬ್ಸ್ಕ್ರೈಬರ್ಸ್ ಚಾನಲ್ ಮೇಲಿದೆ. ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿ ವಾಚ್ ಅವರ್ ಕೂಡ ಎಷ್ಟಾಗಿದೆ ಇಲ್ಲಿ ಹೇಳ್ತೀನಿ ನಿಮಗೆ. 365 ಲಾಸ್ಟ್ 365 ಡೇಸಲ್ಲಿ 5.5K ವಾಚ್ ಅವರ್ ಆಗಿದೆ. ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಆದರೂ ಚಾನಲ್ ಮೇಲೆ ಇಶ್ಯೂ ಇದೆ. ಸೊ ತುಂಬ ತೊಂದರೆ ಆಗ್ತಿದೆ ಇವರಿಗೆ. ನಮ್ಮ ಚಾನಲ್ ಆಗಿದೆ ಅಂದರೂ ಇವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನನ್ನ ಹತ್ರ ಬಂದಿದ್ದಾರೆ, ನಾನು ಸರಿ ಮಾಡಿ ಕೊಡ್ತೀನಿ ಅಂತ. 2 ಡೇಸ್ ಆಯಿತು, ನಿನ್ನೆ ಅಪ್ಲೈ ಮಾಡಿದ್ದೀನಿ, ಇನ್ನೂ ಇನ್ ಪ್ರೋಗ್ರೆಸ್ಸಲ್ಲೇ ಇದೆ. ಸೊ ಈ ರೀತಿ ಸಮಸ್ಯೆ ಆದಾಗ ಅಟ್ಲೀಸ್ಟ್ ಒಂದು 5 to 6 ಡೇಸ್ ಆದರೂ ಬೇಕು ಇದು ಕ್ಲಿಯರ್ ಆಗಿ ಬರಲಿಕ್ಕೆ. ಒಮ್ಮೊಮ್ಮೆ 8 ದಿನವೂ ಹೋಗುತ್ತೆ. ಸೊ ಕ್ಲಿಯರ್ ಆಗ್ಬೋದು, ಬಟ್ ಇದು ಒಂದು ಸ್ವಲ್ಪ ಕ್ರಿಟಿಕಲ್ ಇರುತ್ತೆ. ನನ್ನ ಹತ್ರ ಬಂದಿರೋದು ಎಲ್ಲ ನಾನು 99.9% ನಾನು ಕ್ಲಿಯರ್ ಮಾಡಿದ್ದೀನಿ. 1% ಈ ರೀತಿ ಪ್ರಾಬ್ಲಮ್ ಇರೋದು ಸರಿಯೇ ಆಗಲ್ಲ. ಸೊ ನಾನು ಹೇಳೋದೇನು ಅಂದರೆ, ತೊಂದರೆ ತಂದ್ಕೋಬೇಡಿ. ಸಮಸ್ಯೆ ಬಂತು ಅಂದರೆ ಅದನ್ನು ಸರಿ ಮಾಡೋದೇ ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ನಿಮ್ಮ ಕೈಯಿಂದ ಆಗ್ತಾ ಇಲ್ಲ, ನಾನು ಮಾಡಿದರೆ ಏನಾದರೂ ತಪ್ಪಾಗ್ಬೋದು ಅಂತ ಅನಿಸಿತ್ತು ಅಂದರೆ ಒಮ್ಮೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇದನ್ನು ನಾನು ಸರಿ ಮಾಡಿ ಕೊಡ್ತೀನಿ. ಸರಿಯಾಗಿ ಆ್ಯಡ್ಸನ್ಸ್ ಅಪ್ಲೈ ಮಾಡಿ ಮಾನಿಟೈಸ್ ಮಾಡಿಸಿ ಎಲ್ಲ ಕೊಡ್ತೀನಿ. ನನಗೆ ಅಂತಲ್ಲ, ನಿಮ್ಗೆ ಯಾರು ಪರಿಚಯದವ್ರು ಇದ್ದಾರೆ, ಯಾರಾದರೂ ಮಾಡಿ ಕೊಡ್ತೀನಿ ಅಂದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡಿ. ಆದರೂ ಚಾನಲ್ ಆಕ್ಸೆಸ್ ಕೊಡುವಾಗ ಒಂದು ಸ್ವಲ್ಪ ನೋಡ್ಕೊಂಡು ಕೊಡಿ. ಯಾಕಂದರೆ ತುಂಬ ಸ್ಕ್ಯಾಮ್ಸ್ ಎಲ್ಲ ಆಗ್ತಾ ಇರುತ್ತೆ. ಚಾನಲ್ ಜಿಮೇಲ್ ID ಪಾಸ್ವರ್ಡ್ ಕೊಟ್ಟ ಮೇಲೆ ಪ್ರಾಬ್ಲಮ್ ಆಗ್ಬೋದು, ಅಥವಾ ಯಾರಾದರೂ ಅದನ್ನು ಹ್ಯಾಕ್ ಮಾಡಿಕೊಂಡು ಚಾನಲ್ ನೇಮು, ನಿಮ್ಮ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಅವರೆಲ್ಲ ತೊಗೋಬೋದು. ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡೇ ಮಾಡಬೇಕು. ಸೊ ನಂಬಿಕೆ ಇರೋರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳಿ. ಇಲ್ಲ ನೀವೇ ಮಾಡ್ತೀನಿ ಅಂದರೆ ದಯವಿಟ್ಟು ಸರಿಯಾಗಿ ಒಂದು ಸ್ವಲ್ಪ ನೋಡಿಕೊಂಡು ಸರಿಯಾಗಿ ಏನು ಮಾಡಬೇಕಾಗಿದೆ ಅದನ್ನು ಮಾಡಿ. ಗೊತ್ತಾಗ್ತಾ ಇಲ್ಲ ಅಂದರೆ ಫಸ್ಟ್ ಒಂದು 3-4 ಸರಿ ವಿಡಿಯೋ ನೋಡಿ. ವಿಡಿಯೋ ನೋಡಿಕೊಂಡೇ ಅಪ್ಲೈ ಮಾಡಿ. ಅಡ್ವಾನ್ಸ್ ಆಗಿ ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಹೋಗಬೇಡಿ. ಕ್ರೈಟೀರಿಯಾ ಕಂಪ್ಲೀಟ್ ಆಯಿತು ಅಂದರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ 1-2 ಸರಿ ವೀಡಿಯೋಸ್ ನೋಡಿ. ಅದನ್ನು ಯಾವ ರೀತಿ ನಾವು ಮಾಡಬೇಕು ಅದ್ರ ಮೇಲೆ ನೋಡಿಕೊಂಡು ಸರಿಯಾಗಿ ವೀಡಿಯೋಸ್ ಎಲ್ಲ ನೋಡಿಕೊಂಡು ಅಪ್ಲೈ ಮಾಡಿ. ಸುಮ್ಮನೆ 1 ಬಿಟ್ಟು 2 ಬಿಟ್ಟು 3 ಜಿಮೇಲ್ ID ಕ್ರಿಯೇಟ್ ಮಾಡಲಿಕ್ಕೆ ಏನು ದುಡ್ಡು ಕೊಡಬೇಕಾಗಿಲ್ಲ, ಈಸಿಯಾಗಿ ಕ್ರಿಯೇಟ್ ಆಗಿಬಿಡುತ್ತೆ. ಹೀಗಿರುವಾಗ ಎಲ್ಲರೂ ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಇದು ಆಗಲಿಲ್ಲ, ಯಾರಿಗೋ ಏನೋ ವಿಡಿಯೋ ನೋಡೋದು, ಅದನ್ನು ಕ್ಲೋಸ್ ಮಾಡೋದು, ಮತ್ತೊಮ್ಮೆ ಅಪ್ಲೈ ಮಾಡೋದು, ಇದೆಲ್ಲ ಮಾಡೋದಿರಲ್ಲ. ಕ್ಲೋಸ್ ಮಾಡಿ ಅದು ಯಾವ ರೀತಿ ನಾವು ಪ್ರೊಸೆಸ್ ಮಾಡಬೇಕು ಅದೇ ರೀತಿ ನಾವು ಮಾಡಬೇಕು. ನೋಡಿ, ಯೂಟ್ಯೂಬು ಕೂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಯೂಟ್ಯೂಬಲ್ಲೇ ಕಮ್ಯುನಿಟಿ ಅವರಿಗೆ ಟೀಮ್ ಜೊತೆ ನೀವು ಮಾತಾಡಿಕೊಂಡು ಏನಾಗಿದೆ ಕೇಳಿಕೊಂಡು ಕೂಡ ನೀವು ಮಾಡ್ಕೋಬೋದು. ಸೊ ಅವ್ರ ಜೊತೆ ಮಾತಾಡ್ಲಿಕ್ಕೆ ಆಗಲ್ಲ, ಗೊತ್ತಾಗ್ತಾ ಇಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಕೂಡ ಮಾಡಿಕೊಡ್ತೀನಿ. ಬಟ್ ಮಾಡೋ ಕೆಲಸನ ನೀಟಾಗಿ ಸರಿಯಾಗಿ ಮಾಡ್ಕೊಳ್ಳಿ. ಆ್ಯಡ್ಸನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಯೂಟ್ಯೂಬ್ನಲ್ಲಿ ದುಡ್ಡು ಮಾಡಬೇಕು ಅಂದರೆ ಆ್ಯಡ್ಸನ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಅದು ಬಿಟ್ಟರೆ ಅದು ಇಲ್ಲ ಅಂದರೆ ನೀವು ದುಡ್ಡು ಮಾಡಲಿಕ್ಕಾಗಲ್ಲ. ಸೊ ದಯವಿಟ್ಟು ಒಂದು ಸ್ವಲ್ಪ ಆ್ಯಡ್ಸನ್ಸ್ಗೆ ಅಪ್ಲೈ ಮಾಡುವಾಗ ನೀವು ಕೇರ್ ತೊಗೊಂಡು ಸರಿಯಾಗಿ
ಒನ್ ಟೈಮ್ ಅಷ್ಟೇ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನು ಒಂದೇ ಆ್ಯಡ್ಸೆನ್ಸ್ ಮಾಡಬೇಕು ಅಂತ ಹೇಳಿ ಜನ ಎಷ್ಟು ಜನ ಮನೆಯಲ್ಲಿದ್ದಾರೆ ಅವ್ರ ಹೆಸರಲ್ಲೆಲ್ಲ ಆ್ಯಡ್ಸೆನ್ಸ್ ಮಾಡಿ ಬಿಟ್ಬಿಟ್ರೆ ಎಲ್ರಿಗೂ ತೊಂದರೆ ಆಗಿಬಿಡುತ್ತೆ. ಬೇರೆ ಆ್ಯಡ್ಸೆನ್ಸ್ ಮಾಡಬೇಕು ಅಂದರೆ ಆಗಲ್ಲ, ಮುಗದೇ ಹೋಗ್ಬಿಡುತ್ತೆ. ಸೊ ಈ ಸಮಸ್ಯೆ ಆಗಬಾರ್ದು. ಯಾಕಿದು ಈ ರೀತಿ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ತುಂಬ ಜನರದ್ದು ಈ ರೀತಿಯೇ ಸಮಸ್ಯೆ ಆಗ್ತಾಯಿದೆ. ಇಲ್ಲಿ ಈಗ ನೋಡಿ ನೀವು, ತುಂಬ ಜನ ಈ ರೀತಿ ಸಮಸ್ಯೆ ತಂದುಕೊಂಡು ಬರ್ತಿದ್ದಾರೆ. ಸೊ ನಮಗೂ ಕೂಡ ಈ ಸಮಸ್ಯೆ ಬಗೆಹರಿಸೋಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಮ್ಮೆ ಆಗಲ್ಲ. ಒಂದು ಚಾನಲ್ ಇದೆ, ಅವರು ಕೂಡ ಅದೇ ರೀತಿ ಆಗಿತ್ತು. ಒಂದು ಮಾನಿಟೈಸ್ ಮಾಡಿ ಕೊಟ್ಟಿದ್ದೀನಿ, ಇನ್ನೊಂದು ಮಾನಿಟೈಸ್ ಆಗ್ತಾ ಇಲ್ಲ, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಸೊ ತುಂಬ ಟೈಮ್ ಹೋಗುತ್ತೆ. ನೀವು ಹಣ ಮಾಡೋ ಸಮಯದಲ್ಲಿ ಇದರಲ್ಲೆಲ್ಲ ಟೈಮ್ ವೇಸ್ಟ್ ಮಾಡಬೇಕಾಗತ್ತೆ. ಸೊ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೋಡಿ, ನನ್ನ ಹತ್ರ ಬಂದರೆ ನಾನು ಒಂದು ಸ್ವಲ್ಪ ಚಾರ್ಜ್ ಮಾಡ್ತೀನಿ, ಸರಿಯಾಗಿ ನಾನು ಎಲ್ಲ ಮಾಡಿಕೊಡ್ತೀನಿ. ಒಂದು ಸ್ವಲ್ಪ ಚಾರ್ಜ್ ಮುಖ ನೋಡಬೇಡಿ. ನಾನು ಟೈಮ್ ಹಾಕಿರ್ತೀನಿ, ಎಫರ್ಟ್ಸ್ ಹಾಕಿರ್ತೀನಿ, ಅದಕ್ಕಾಗಿ ನಾನು ಚಾರ್ಜ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಚಾರ್ಜ್ ಕೊಡೋ ಬದಲಿಗೆ ಈ ರೀತಿಯೆಲ್ಲ ಸಮಸ್ಯೆ ತಂದುಕೊಂಡು ಜಾಸ್ತಿ ಚಾರ್ಜಸ್ ಎಲ್ಲ ಕೊಟ್ಬಿಟ್ಟು ಮಾಡ್ಕೊಳ್ಳೋದು ಬೇಡ. ಸೊ ಆದಷ್ಟು ನೋಡಿ, ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ಒಮ್ಮೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಮಾಡಿಕೊಡ್ತೀನಿ. ಸಮಸ್ಯೆ ತಂದ್ಕೋಬೇಡಿ ಅನ್ನೋದೇ ನಮ್ಮದು ಒಂದು ಇದು ವಿಚಾರ. ನೀವು ಮಾಡಬೇಕು ಅಂದರೆ ನಿಮ್ಮ ಪ್ರಕಾರ ನೀವು ನೋಡ್ಕೊಂಡು ಸರಿಯಾಗಿ ವಿಡಿಯೋಸ್ ಎಲ್ಲ ನೋಡಿಕೊಂಡು ನೀವು ಅಪ್ಲೈ ಮಾಡಿ. ಸಮಸ್ಯೆ ಇಲ್ಲ, ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ನೋಡಿಕೊಂಡು ಸರಿಯಾಗಿ ತಿಳ್ಕೊಂಡು ಮಾಡಿದರೆ ಏನೂ ತೊಂದರೆ ಆಗಲ್ಲ. ಸೊ ಇದು ಒಂದು ಮೆಸೇಜ್ ನಾನು ಕೊಡಬೇಕಾಗುತ್ತೆ. ಯಾಕಂದರೆ ತುಂಬ ಜನರದ್ದು ಈ ರೀತಿ ಸಮಸ್ಯೆ ಎಲ್ಲ ಆಗ್ತಿದೆ. ಸೊ ಅದಕ್ಕಾಗಿ ಈ ರೀತಿ ಒಂದು ವಿಡಿಯೋ ಮಾಡಿ ನಿಮ್ಗೊಂದು ಮಾಹಿತಿ ಕೊಡಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ವೀಡಿಯೋಸ್ ಎಲ್ಲ ಬರುತ್ತೆ. ನಾನು ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಾಡಿರಲಿಲ್ಲ. ಈಗೆಲ್ಲ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮಗೆಲ್ಲ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವೀಡಿಯೋಸು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವೀಡಿಯೋಸ್ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡ್ತಾಯಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವೀಡಿಯೋಸ್ ಶೇರ್ ಮಾಡಿ. ಸೊ ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಒಳ್ಳೆ ವೀಡಿಯೋಸ್ ಕಂಟೆಂಟ್ ನಾನು ತರ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಹಾಕಿರುವಂಥ ವೀಡಿಯೋಸ್ ಬೇರೆ ಚಾನಲ್ ಮೇಲೆ ಸಿಗಲ್ಲ. ನೀವು ನೋಡಿ ಬೇಕು ಅಂದರೆ ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ ಎಲ್ಲ ನಾನು ಹಾಕ್ತಾ ಇರ್ತೀನಿ. ಆ್ಯಡ್ಸೆನ್ಸ್ ರಿಲೇಟೆಡ್ ಅಂತೂ ತುಂಬ ವೀಡಿಯೋಸ್ ನಾನು ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಆ್ಯಡ್ಸೆನ್ಸ್ ಮೇಲೆ ತುಂಬ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಸೊ ವೀಡಿಯೋಸ್ ನೋಡಲಿಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಟ್ಟಿರಿ. ಸೊ ಈ ತೊಂದರೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಅವೇರ್ ಮಾಡಬೇಕಾಗಿತ್ತು, ಕೊಡಬೇಕಾಗಿತ್ತು. ಸೊ ಕೊಟ್ಟಿದ್ದೀನಿ. ಆದಷ್ಟು ಸರಿಯಾಗಿ ನೋಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿಕೊಂಡು ಮಾನಿಟೈಸ್ ಮಾಡಿಕೊಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥವುದೇ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ.